ಮಾವ 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 ಅತ್ತೆ ನಿಮ್ಮನ್ ಕರೀತಿದ್ದಾರೆ. ಯಾಕೆ? ಹೆಂಡತಿ ಗಂಡನ್ ಕರೆದ್ರೆ ಯಾಕೆ ಅಂತ ಯಾರಾದ್ರೂ ಕೇಳ್ತೀರಾ? ಅತ್ತೆ ರೂಮಲ್ಲಿ ಒಬ್ರೇ ಇದ್ದಾರೆ, ಬೇಗ ಹೋಗಿ. ನಾಟ್ ಇದು. ಯಾಕೆ ಹಾಗೆ ನೋಡ್ತಿದ್ದೀರಾ? ಮೊದಲನೇ ಸಲ ನನ್ನನ್ನು ನೋಡೋರು ಹಾಗೆ. ಹಾಗೆ ಅನ್ನಿಸ್ತಾ ಇದೆ. ನಾನು ಜಾಹ್ನವಿಗೆ ಹೇಳಿದೆ ಈ ವಯಸ್ಸಲ್ಲಿ ಇಷ್ಟೆಲ್ಲ ಅಲಂಕಾರ ಬೇಡ ಅಂತ. ಅವಳು ಕೇಳಲೇ ಇಲ್ಲ, ಬಲವಂತವಾಗಿ ಇದನ್ನೆಲ್ಲ ಹಾಕಿದ್ಲು. ಆ ಮಗು ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತಾಳೆ. ಹೇಗೆ ಕಾಣಿಸ್ತಾ ಇದ್ದೀನಿ? ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದೆಯಾ? ನೀವು ಲಕ್ಷಣವಾಗಿ ಕಾಣಿಸ್ತಿದ್ದೀರಾ. 27 ವರ್ಷದಿಂದ ಹೇಗೆ ಕಾಣಿಸ್ತಿದ್ರೋ ಹಾಗೆ. ಜಾಹ್ನವಿ ಬರ್ತೀನಿ ಅಂತ ಹೇಳಿದ್ಲು, ಇಷ್ಟೊತ್ತಾದ್ರೂ ಬರಲಿಲ್ಲ. ಒಂದು ನಿಮಿಷ ನೋಡ್ಕೊಂಡು ಬರ್ತೀನಿ. ಅಬ್ಬಬ್ಬಬ್ಬಾ, ಇಬ್ರಿಗೂ ದೇವಸ್ಥಾನಕ್ಕೆ ಹೋಗಕ್ ರೆಡಿ ಮಾಡಿದ್ರೆ ಇಬ್ರು ಇಲ್ಲಿ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಅತ್ತೆ ಕರಿತಾ ಇದಾರೆ ಹೋಗಿ ಅಂತ ನೀನೇ ಹೇಳಿ ಕಳಿಸ್ದೆ. ಹೌದು, ನಾನೇನೋ ಹೇಳ್ದೆ. ಇಲ್ಲಿ ಬಂದು ಕೇಳಿದ್ರ ಏನಕ್ಕೆ ಅಂತ? ಅತ್ತೆ ಮಾವ ಏನಾದ್ರು ಕೇಳಿದ್ರ? ನಿಮಗಾದ್ರೂ ಬುದ್ಧಿ ಬೇಡ್ವಾ? ನೀವ್ ನನ್ ಬಾಣಂತನ ಮಾಡಿ ನನ್ ಮಗುಗೆ ಎತ್ತಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ. ಇಲ್ಲಿ ನೋಡಿದ್ರೆ ನಾನೇ ನಿಮ್ ಬಾಣಂತನ ಮಾಡೋ ಪರಿಸ್ಥಿತಿ ಬರೋ ಹಾಗಿದೆ. ಏನ್ ತರ್ಲೆ ಹಾಕ್ತೀನಿ ನೋಡು. ತುಂಬಾ ಆಯ್ತು ಗೋಳು ಹೊಯ್ಕೊಂಡಿದ್ದು. ಆಯ್ತು ಆಯ್ತು, ಈಗ ತಗೊಳ್ಳಿ, ದೇವಸ್ಥಾನಕ್ಕೆ ಹೊಡಿ, ನೀವು ಹೊಡಿ.